ರಾಕಿಂಗ್ ಸ್ಟಾರ್ ಯಶ್ ಅವರು ಟ್ಯಾಕ್ಸಿಕ್ ಸಿನಿಮಾ ಬಿಡುಗಡೆ ಆಗಿದೆ. ವಿಶ್ವಾದ್ಯಂತ ರಿಲೀಸ್ ಆಗಿದೆ ಮೂವಿ. ಅಭೂತಪೂರ್ವವಾದಂತಹ ಒಂದು ಸ್ವಾಗತವನ್ನು ಇಡೀ ದೇಶ ಕಂಡಿದೆ. 4 ವರ್ಷೊಮ್ಮೆ ಇದು ಒಂದು ಟ್ಯಾಕ್ಸಿಸ್ ಅನ್ನು ಬಿಡುಗಡೆ ಮಾಡಿದ್ರ. ಈ ಒಂದು ಚಲನಚಿತ್ರ ಶತದಿನೋತ್ಸವ ಆಚರಿಸಿ ಪ್ರಪಂಚದಾದ್ಯಂತ ನೋಡೋ ಥರ ಅವರು ಚಿತ್ರ ಮಾಡಿದ್ದಾರೆ. ಯಶ್ ಅಭಿಮಾನಿಗಳು ಎಷ್ಟು ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಅಂದರೆ ಹೇಳಕ್ಕೆ ಸಾಧ್ಯನೇ ಇಲ್ಲ. ಹೆಣ್ಣು ಮಗಳು ಒಂದು ಡೈರೆಕ್ಷನ್ ಮಾಡಿರೋ ಒಂದು ಚಿತ್ರ ಆಗಿರೋದ್ರಿಂದ ಪುಷ್ಪಾರ್ಚನೆ ಮತ್ತು ಅನ್ನದಾನ ಮುಖಾಂತರ ನಾಗರಾಜ್ ಸರ್ ಅವರು ಬಹಳ ಅದ್ಭುತವಾಗಿ ಅಭಿಮಾನಿಗಳ ಸಡಗರವೇ ಇಲ್ಲಿ ತುಂಬಿ ತುಳಿತಾ ಇದೆ. ಇದೇ ರೀತಿ ಅವ್ರನ್ನ ಸಪೋರ್ಟ್ ಮಾಡಿ ಬೆಳೆಸಿ ಅಂತ. ಭಾರತೀಯ ಚಲನಚಿತ್ರ ರಂಗದಲ್ಲಿ ಹೊಸ ಬಿರುಗಾಳಿಯನ್ನ ಎಬ್ಬಿಸಿರುವಂತದ್ದು ಕನ್ನಡದ ಸುಪುತ್ರ ರಾಕಿಂಗ್ ಸ್ಟಾರ್ ಯಶ್ನ ಬಹು ನಿರೀಕ್ಷಿತ ಚಿತ್ರ ಟಾಕ್ಸಿಕ್ ಇದೀಗ ವಿಶ್ವದಾದ್ಯಂತ ಸುಮಾರು 12,000ಕ್ಕೂ ಹೆಚ್ಚು ಬೆಳ್ಳಿ ಪರದೆಗಳಲ್ಲಿ ಬಿಡುಗಡೆಯಾಗಿದೆ. ಇದಕ್ಕೆ ಅದ್ಧೂರಿಯಾದಂತಹ ಸ್ವಾಗತವನ್ನ ಅವರ ಅಭಿಮಾನಿಗಳು ಎಲ್ಲೆಡೆಯೂ ಕೂಡ ಕೋರಿದ್ದಾರೆ. ಈಗ ಇದು ಬೆಂಗಳೂರು ಹೊರವಲಯ ಆನೇಕಲ್ ಗಡಿಯಲ್ಲಿರುವಂತಹ ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಯಾಗಿರುವಂತಹ ನಾಗರಾಜ್ ನೇತೃತ್ವದಲ್ಲಿ ಈ ಒಂದು ಚಿತ್ರಕ್ಕೆ ಅದ್ಧೂರಿಯಾದಂತಹ ಸ್ವಾಗತವನ್ನ ಕೋರಲಾಯಿತು. ಮುಗಿಲೆತ್ತರದ ಯಶ್ ಅವರ ಕಟೌಟ್ಗೆ ಹಾಲಿನ ಅಭಿಷೇಕ, ಹೂವಿನ ಮಳೆಯನ್ನು ಗೇಯಲಾಯಿತು. ಇದೇ ಸಂದರ್ಭದಲ್ಲಿ ಚಿತ್ರ ವೀಕ್ಷಣೆಗೆ ಬಂದಂತಹ ಪ್ರೇಕ್ಷಕರಿಗೆ ಅನ್ನ ದಾಸೋಹವನ್ನು ಕೂಡ ಆಯೋಜಿಸಲಾಗಿತ್ತು. ಅತ್ತಿಬೆಲೆ ನಾಗರಾಜ್ರವರ ನೇತೃತ್ವದಲ್ಲಿ ಈ ಒಂದು ಪ್ರದರ್ಶನಕ್ಕೆ ಅದ್ದೂರಿಯಾದಂತಹ ಸ್ವಾಗತವನ್ನ ಕೋರಿದ. ಹಾಗೆಯೇ ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದಂತಹ ಗಣ್ಯರಿಗೆ ಅಭಿನಂದನೆಗಳನ್ನ ತಿಳಿಸುವಂತ ಕಾರ್ಯಕ್ರಮವನ್ನ ನಾಗರಾಜ್ ಆಯೋಜಿಸಿದ್ದರು. ಕಾರ್ಯಕ್ರಮದ ಎಲ್ಲ ದೃಶ್ಯಗಳ ಒಂದು ಝಲಕ್ ನೋಡೋಣ ಬನ್ನಿ. ಭಾರತೀಯ ಚಲನಚಿತ್ರ ರಂಗದಲ್ಲೇ ಹೊಸ ಬಿರುಗಾಳಿಯನ್ನ ಎಬ್ಬಿಸ್ತಾ ಇರುವಂತಹ ರಾಕಿಂಗ್ ಸ್ಟಾರ್ ಈಗಾಗಲೇ KGF 1 KGF 2 ನಿಂದ ಎಲ್ಲ ದಾಖಲೆಗಳನ್ನ ಮುರಿದು ಈಗ ಹೊಸ ದಾಖಲೆಯನ್ನ ನಿರ್ಮಿಸೋದಕ್ಕೆ ರಾಕಿಂಗ್ ಸ್ಟಾರ್ ಅವರ ಈ ಒಂದು ಟಾಕ್ಸಿಕ್ ಚಿತ್ರ ಬಿಡುಗಡೆಯಾಗಿದೆ. ಇದು ಜಗತ್ತಿನಾದ್ಯಂತ ಎಲ್ಲ ಭಾಷೆಗಳಲ್ಲೂ, ವಿಶೇಷವಾಗಿ ಭಾರತೀಯ ಚಲನಚಿತ್ರ ರಂಗದಲ್ಲಿ ಅದು ಬಾಲಿವುಡ್, ಹಾಗೆ ಕಾಲಿವುಡ್, ಟಾಲಿವುಡ್, ಸ್ಯಾಂಡಲ್ವುಡ್ ಎಲ್ಲ ಚಲನಚಿತ್ರಗಳು ಕೂಡ ಈಗ ಈ ಒಂದು ರಾಕಿಂಗ್ ಸ್ಟಾರ್ನ ಟಾಕ್ಸಿಕ್ ಮುಂದೆ ಮಕಾಡೆ ಮಲಗಿದಂತಾಗಿದೆ. ಯಾವುದೇ ಚಿತ್ರಗಳು ಬಿಡುಗಡೆ ಆಗೋದಿಕ್ಕೆ ಹೆದರುವಂತ ಪರಿಸ್ಥಿತಿಯನ್ನ ಈಗ ರಾಕಿಂಗ್ ಸ್ಟಾರ್ ಅವರ ಈ ಒಂದು ನೂತನ ಚಿತ್ರ ಟಾಕ್ಸಿಕ್ ಮಾಡಿದೆ. ಟಾಕ್ಸಿಕ್ ನಲ್ಲಿ ಯಶ್ ಹಾಗೆಯೇ ಖ್ಯಾತ ಸೂಪರ್ ಸ್ಟಾರ್ ಆಗಿರುವಂತ ನಯನತಾರ, ಹಾಗೆ ರುಕ್ಮಿಣಿ ವಸಂತ, ಹುಮಾ ಕುರೇಶಿ ಮುಂತಾದವರು ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಒಂದು ಚಿತ್ರಕ್ಕೆ ಅದ್ದೂರಿಯಾದಂತಹ ಸ್ವಾಗತವನ್ನ ಎಲ್ಲೆಡೆಯೂ ಕೂಡ ಕೋರಲಾಗಿದೆ. ಈ ಒಂದು ಚಿತ್ರ ಬಿಡುಗಡೆಯ ಸಂದರ್ಭದಲ್ಲಿ ಹತ್ತಿಬೆಲೆಯಲ್ಲಿ ಈ ಒಂದು ಹಬ್ಬದ ವಾತಾವರಣವನ್ನ ನಾಗರಾಜ್ ನೇತೃತ್ವದಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಯಾರೆಲ್ಲ ಏನೆಲ್ಲ ಮಾತನಾಡಿದ್ರು ನೋಡೋಣ ಬನ್ನಿ. ಕನ್ನಡದ ಕಂದ, ಕನ್ನಡದ ಕಣ್ಮಣಿ, ಕರ್ನಾಟಕದ ಸುಪುತ್ರ ರಾಕಿಂಗ್ ಸ್ಟಾರ್ ಯಶ್ ಅವರು ಟ್ಯಾಕ್ಸಿಕ್ ಸಿನಿಮಾ ಬಿಡುಗಡೆ ಆಗಿದೆ. ವಿಶ್ವಾದ್ಯಂತ ರಿಲೀಸ್ ಆಗಿದೆ ಮೂವಿ. ಉತ್ತಮ ಪ್ರದರ್ಶನ ಕಾಣ್ತಾ ಇದೆ. ಏನು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಕರ್ನಾಟಕದಲ್ಲಿ ಹುಟ್ಟಿ ಈ ಇಡೀ ಭಾರತ ದೇಶದಲ್ಲಿ ಅಲ್ಲ, ಔಟ್ ಆಫ್ ಕಂಟ್ರಿಗಳಲ್ಲಿ ಕೂಡ ಒಳ್ಳೆ ಹೆಸರು ತಗೊಂಡಿದ್ದಾರೆ. ಅವ್ರು ಇನ್ನಷ್ಟು ಒಳ್ಳೆ ಉತ್ತಮವಾಗಿ ಚಿತ್ರ ತೆಗೀಲಿ, ಇನ್ನಷ್ಟು ಎತ್ತರಕ್ಕೆ ಹೋಗಲಿ, ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಕೊಟ್ಟು ಇನ್ನಷ್ಟು ಒಳ್ಳೆ ಪಬ್ಲಿಕ್ಕಿಗೆ ಮೆಸೇಜ್ ಕೊಡಲಿ. ರಾಕಿಂಗ್ ಸ್ಟಾರ್ ಯಶ್ ಅವರು ಅಭಿನಯ ಮಾಡಿರ್ತಕ್ಕಂಥ ಸಿನಿಮಾ ಇವತ್ತು ಪ್ರಪಂಚದಾದ್ಯಂತ ಬಿಡುಗಡೆಯಾಗಿ ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ಒಬ್ಬ ಕನ್ನಡಿಗನಾಗಿ ನನಗೆ ಭಾಳ
ಹೆಮ್ಮೆ. ಯಾಕೆಂದರೆ ಯಶ್ ಹೋದಂಥ ಜಾಗದಲ್ಲೆಲ್ಲ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ, ಈಗ ಆಂಧ್ರ ಪ್ರದೇಶ ಇರ್ಬೋದು, ತಮಿಳ್ನಾಡು ಇರ್ಬೋದು, ಬಾಂಬೆ ಇರ್ಬೋದು, ಅಲ್ಲಿ ಎಲ್ಲವೂ ಕೂಡ ಅವರನ್ನು ಇಷ್ಟಪಡ್ತಕ್ಕಂಥ ಜನಸಾಗರ ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ. ಒಬ್ಬ ಕನ್ನಡಿಗನಿಗೆ ಸಿಕ್ಕಂಥ ಒಂದು ಅಭೂತಪೂರ್ವವಾದಂತಹ ಒಂದು ಸ್ವಾಗತವನ್ನು ಇಡೀ ದೇಶ ಕಂಡಿದೆ. ಆಮೇಲೆ ವಿಶ್ವದಾದ್ಯಂತ ಬಿಡುಗಡೆ ಆಗಿದೆ, ಇಂಗ್ಲೀಷ್ ಭಾಷೆಯಲ್ಲೂ ಕೂಡ ಬಿಡುಗಡೆ ಆಗಿದೆ ಸಿನಿಮಾ. ಭಾಳ ಹೆಮ್ಮೆ ಆಗ್ತದೆ. ಒಬ್ಬ ಕನ್ನಡದ ಒಬ್ಬ ನಾಯಕ ನಟ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗ್ಲೋಬಲ್ ಸ್ಟಾರ್ ಆಗಿ ಇವತ್ತು ಆಗಿದ್ದಾರೆ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗ್ತದೆ. ಒಂದು ಕಾಲಘಟ್ಟ 60-70ರ ದಶಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು, 70ರ ನಂತರ ಡಾಕ್ಟರ್ ವಿಷ್ಣುವರ್ಧನ್ ಅವರು ಬೇರೆ ಭಾಷೆಗಳಿಗೆ ಸಿನಿಮಾನ ಮಾಡಿದಂಥದ್ದು. ಅಭಿಮಾನಿಗಳಿಗಾಗಿ ವಿಶೇಷವಾದಂಥ ಪ್ರದರ್ಶನ, ಹಾಗೆ ಮುಗಿಲೆತ್ತರದ ಕಟೌಟ್ಗೆ ಹಾಲಿನ ಅಭಿಷೇಕ, ಹಾಗೆ ಹೂವಿನ ಮಳೆ, ಅನ್ನದಾಸೋಹ, ಈ ಒಂದು ರಾಕಿಂಗ್ ಸ್ಟಾರ್ ಅವರ ಕ್ರೇಜ್ಗೆ ಇದೆಲ್ಲವೂ ಸಾಕ್ಷಿಯಾಗಿತ್ತು. ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಇನ್ನಷ್ಟು ಮುಖಂಡಗಳು ಮಾತನಾಡಿದ್ದನ್ನು ನೋಡೋಣ ಬನ್ನಿ. ಯಶ್ ಅವರು ಭಾಳ ಚಿತ್ರಮಂದಿರಗಳು ಭಾಳ ಅತ್ಯುತ್ತಮವಾಗಿ ಭಾಳ ಚೆನ್ನಾಗಿ ಇಟ್ಕೊತಾರದು. 4 ವರ್ಷೊಮ್ಮೆ ಇದು ಒಂದು ಟ್ಯಾಕ್ಸಿಸನ್ನು ಬಿಡುಗಡೆ ಮಾಡಿದ್ರೆ ಇದು ರಾಜ್ಯಾದ್ಯಂತಲ್ಲ ರಾಷ್ಟ್ರೀಯಾದ್ಯಂತ ಯಶಸ್ವಿಯಾಗಿ ಒಂದು ಮುಂದುವರಿಲಿ ಅಂತ ಹೇಳ್ಬಿಟ್ಟು ನಾನು ಹೇಳ್ತೇನೆ. ಮತ್ತು ಯಶ್ ಅವ್ರಿಗೆ 4 ವರ್ಷಕ್ಕಲ್ಲ 2 ವರ್ಷಕ್ಕಲ್ಲ 1 ವರ್ಷಕ್ಕೂ ಒಂದು ಚಿತ್ರೀಕರಣ ಒಂದು ಬಿಡುಗಡೆ ಮಾಡಿ ಯಶಸ್ವಿ ಆಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಸಹೋದರಾಗಿರ್ತಕ್ಕಂಥ ನಾಗರಾಜ್ ಅವರ ನೇತೃತ್ವದಲ್ಲಿ ಇವತ್ತು ಭಾಳ ಅದ್ಧೂರಿಯಾಗಿ ಇವತ್ತು ನಮ್ಮ ಅತ್ತಿಬೇಲೆ ಒಂದು ಗೌರಿಶಂಕರ್ ಟಾಕೀಸ್ನಲ್ಲಿ ಈ ಒಂದು ಚಲನಚಿತ್ರ ಶತದಿನೋತ್ಸವ ಆಚರಿಸಿ ಮುಂದಿನ ದಿನಗಳಲ್ಲಿ ಯಶ್ ಅವರು ಇನ್ನೂ ಅತಿ ಹೆಚ್ಚು ಸಿನಿಮಾಗಳನ್ನು ಪ್ರತಿ ವರ್ಷಕ್ಕೆ ಒಂದು ಸಿನಿಮಾನಾದರೂ ತೆಗಿಲಿ ಅಂತ ಈ ಶುಭ ಸಂದರ್ಭದಲ್ಲಿ ಇಚ್ಛೆಪಡ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿರುವ ಯಶ್ ಎಲ್ಲ ಅಭಿಮಾನಿಗಳಿಗೂ ಸಹ ಪ್ರಪಂಚದಾದ್ಯಂತ ನೋಡೋ ಥರ ಅವರು ಚಿತ್ರ ಮಾಡಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ ಈ ಮೂಲಕ ತಿಳಿಸ್ತೀನಿ. ನಿಜವಾಗ್ಲೂ ಹೇಳ್ತಾ ಇದ್ದೀರಿ, ಇಂತಹ ಚಿತ್ರ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದು ಅದ್ಭುತ ಹೆಮ್ಮೆ. ಯಶ್ ಅಭಿಮಾನಿಗಳು ಎಷ್ಟು ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಅಂದರೆ ಹೇಳಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ನಮ್ಮ ಸೋದರ ನಾಗರಾಜ್ ಆಗಿರ್ಬೋದು, ತಾಲೂಕು ಅಧ್ಯಕ್ಷರು, ನನ್ನ ಭರತ್ ಆಗಿರ್ಬೋದು, ಅತ್ತಿಬೇಲೆ ಅಧ್ಯಕ್ಷರು, ಇವರೆಲ್ಲರೂ ಸೇರಿ ಟೋಟಲ್ ಆಗಿ ಇಡೀ ಹತ್ತಿಬೇಲೆ ಅಲ್ಲ, ಇಡೀ ಪ್ರಪಂಚದಲ್ಲಿ ಅಭಿಮಾನಿಗಳು ಅವ್ರಿಗಿದ್ದಾರೆ. ಅದರಿಂದ ಇವತ್ತು ಈ ಅದ್ಭುತ ಯಶಸ್ವಿ ಆಗಲಿ, 100 ದಿನ ಅಲ್ಲ 1000 ದಿನ ಓಡಲಿ, ಎಲ್ರಿಗೂ ಶುಭ ಕೋರ್ತಾ ಇರ್ತಕ್ಕಂಥ ಈ ಯಶ್ ಅಭಿಮಾನಿಗಳ ಸಂಘದಿಂದ ನಾನು ಶುಭ ಕೋರ್ತಾ ಇದ್ದೀನಿ. ಕನ್ನಡಕ್ಕಾಗಿ ಮಾತ್ರ ಸೀಮಿತವಾಗದೆ ಒಂದು ಪ್ರಪಂಚದಾದ್ಯಂತ ಒಂದು ಎಲ್ಲರೂ ನೋಡಬಹುದಾದಂಥ ಒಂದು ವಿಜುವಲ್ಸ್ ಆಗಲಿ, ಮೇಕಿಂಗ್ ಆಗಲಿ, ಒಂದು ಏನಂತೀರ ಒಂದು ಡೈರೆಕ್ಷನ್ಸ್ ಆಗಲಿ ಚೆನ್ನಾಗಿ ಮಾಡಿದ್ದಾರೆ. ಫ್ಯಾಮಿಲಿ ಸಮೇತ ಎಲ್ಲರೂ ಬಂದು ನೋಡ್ಬೋದು. ಯಾಕಂದರೆ ಇದೊಂದು ಹೆಣ್ಣು ಮಗಳು ಒಂದು ಡೈರೆಕ್ಷನ್ ಮಾಡಿರೋ ಒಂದು ಚಿತ್ರ ಆಗಿರೋದ್ರಿಂದ ಆ ಥರದ್ದೇನು ಒಂದು ನಿಮಗೆ ಮುಜುಗರ ಆಗುವಂಥದ್ದು ತುಂಬ ಇರೋದಿಲ್ಲ. ಇದು ಕೆಲವೊಂದು ಕಮೆಂಟ್ಸ್ ಬಂದಿದೆ, ನೆಗೆಟಿವ್ ಕಮೆಂಟ್ಸ್ ಆಗಲಿ, ಅದಕ್ಕೆಲ್ಲ ನಾವು ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಯಾಕಂದರೆ ಯಾವುದೂ ಆ ಥರ ಸೀನ್ಸ್ ಇಲ್ಲದೆ ಇರೋವಂಥ ಚಿತ್ರಗಳೇ ಇಲ್ಲ. ಬೇರೆ ಭಾಷೆಯಲ್ಲಿ ನಾವು ತುಂಬ ಅದ್ಭುತ ಅಂತ ಹೇಳ್ತೀವಿ. ನಮ್ಮ ಕನ್ನಡದ ಒಂದು ಚಿತ್ರ ಈ ಲೆವೆಲ್ಗೆ ಬೆಳೆದಿದೆ ಅಂತ ಹೇಳಿದ್ರೆ ತುಂಬ ನಾವು ಖುಷಿ ಆಗಬೇಕು. ಪುಷ್ಪಾರ್ಚನೆ ಮತ್ತು ಅನ್ನದಾನ ಮುಖಾಂತರ ನಾಗರಾಜ್ ಅವರು ಬಹಳ ಅದ್ಭುತವಾಗಿ ಅಭಿಮಾನಿಗಳ ಸಡಗರವೇ ಇಲ್ಲಿ ತುಂಬಿ ತುಳಿತಾ ಇದೆ. ಇವತ್ತೊಂದು ಯಶ್ ಒಂದು ಚಲನಚಿತ್ರದ ಉತ್ಸವ ಅನ್ಬೋದು, ಹಬ್ಬ ರೀತಿಯಲ್ಲಿ ವಾತಾವರಣ ಇಲ್ಲಿ ತುಂಬ ಉತ್ತಮವಾಗಿದೆ. ಅವರು ಮಾಡ್ತಕ್ಕಂಥ ಚಲನಚಿತ್ರಗಳು ಬಹಳಷ್ಟು ಎಫೆಕ್ಟಿವ್ ಆಗಿರುತ್ತೆ, ಬಹಳಷ್ಟು ಒಂದು ವಿಮರ್ಶಕವಾದಂಥ ಒಂದು ಅರ್ಥಪೂರ್ಣವಾದಂಥ ಒಂದು ಸಾರಾಂಶವನ್ನು ಹೊಂದಿರತಕ್ಕಂಥ ಚಿತ್ರಕಥೆ ಆಗಿದೆ. ಎಲ್ಲರೂ ಬಂದು ಈ ಒಂದು ಚಿತ್ರವನ್ನು ನೋಡಬೇಕು. ಈ ಒಂದು ಪಟಾಕಿ ಸಿಡಿಸೋ ಮುಖಾಂತರವಾಗಿ ನಾಗರಾಜ್ ಅವರ ಅಭಿಮಾನಿಗಳು ಎಷ್ಟೊಂದು ಜನ ಸೇರಿ ಹೆಣ್ಮಗು ಮಾಡಿರೋದು ಡೈರೆಕ್ಷನ್ನು, ಆ ಹೆಣ್ಮಗುಗೋಸ್ಕರ ಆಗಲಿ ನೋಡಿ. ಮತ್ತು ನಮ್ಮ ನೋಡಿದವರಾಗಿ ಇವಾಗ ದೇಶಾಂತರ ಎಲ್ಲರೂ ನೋಡೋ ಥರ ತಿರುಗಿ ನೋಡೋ ಥರ ಅವ್ರು ಮಾಡ್ತಾ ಇದ್ದಾರೆ. ಇದೇ ರೀತಿ ಅವ್ರನ್ನ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ನಾನು ಕೇಳ್ಕೊತೀನಿ. ಇಡೀ ಕರ್ನಾಟಕದ ಅಲ್ಲಾಂತರ ಇಡೀ ಪ್ರಪಂಚದಂತ ತುಂಬ ಒಳ್ಳೆ ಪ್ರದರ್ಶನ ಕಾಣ್ತಾ ಇದೆ. ಎಲ್ಲರೂ ಬಂದು ಸಿನಿಮಾನ ಥಿಯೇಟರ್ ನೋಡಿ ಆನಂದಿಸಬೇಕು, ಪ್ರೋತ್ಸಾಹಬೇಕು ಅಂತ ಕೇಳ್ಕೊಂಡು ನನ್ನ ಮಾತು. ಒಟ್ಟಿನಲ್ಲಿ ಬಹು ನಿರೀಕ್ಷಿತ ಚಿತ್ರ ಯಶ್ ಅವರ ಟಾಕ್ಸಿಕ್ ಚಿತ್ರ ಇದೀಗ ವಿಶ್ವದಾದ್ಯಂತ ಬಿಡುಗಡೆಯಾಗಿದೆ. 12,000ಕ್ಕೂ ಹೆಚ್ಚು ಬೆಳ್ಳಿ ಪರದೆಗಳಲ್ಲಿ ಈ ಒಂದು ಚಿತ್ರ ಬಿಡುಗಡೆಯನ್ನು ಕಂಡು ಯಶಸ್ವಿಯಾಗಿ ಮುನ್ನುಗ್ತಾ ಇದೆ. ಕನ್ನಡದ ಪುತ್ರ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.